ಇವತ್ತು ಮಾಧ್ಯಮ ಮಿತ್ರರೇ, ಇವತ್ತೇನು ಮೈ ಶುಗರ್ ಕಾರ್ಖಾನೆಯಲ್ಲಿ ಮರಗಳ ಹೋಮ ಹಾವು ಬರ್ತವೆ ಅಂಥೇಳಿ, ಹಾವು ಹಂದಿಗಳು ನುಗ್ಬಿಡ್ತವೆ ಅಂಥೇಳಿ ಮರನ ಮೈ ಶುಗರ್ ಕಾರ್ಖಾನೆ ಫ್ಯಾಕ್ಟ್ರಿನಲ್ಲಿ ಕಟಾಪ್ ಮಾಡಿ ಯಾವ ಅರಣ್ಯ ಇಲಾಖೆ ಪರ್ಮಿಷನ್ ಇಲ್ಲದೆ, ಯಾರ ಒಂದು ಪರ್ಮಿಷನ್ ಇಲ್ಲದೆ, ಯಾರ ಗಮನಕ್ಕೆ ಬರ್ದಾಗೆ ಒಂದೇ ಮರವನ್ನು ಕಡಿದು, ಟೀಕ್ ಮರಗಳನ್ನ ಕಡಿದು ಶುಗರ್ ಫ್ಯಾಕ್ಟ್ರಿ ಬೌಂಡ್ರಿನಲ್ಲಿ ಏನಾಯಿತು, ಮರ ಎಲ್ಲಕ್ಕೆ ಸಾಕ್ತು. ಈಗಾಗಲೇ ಹಿಂದೆ ಪೇಪರ್ ಯಾರು ಕೊಟ್ಟಿವಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗದೆ ಅಂತೇಳಿ ತಾವುಗಳೆಲ್ಲ ವರದಿ ಮಾಡಿದಿರಿ. ಅದಕ್ಕೆ ಕೆಲವು ಹಿರಿಯ ಮುಖಂಡರುಗಳು ಕೂಡ, ಹಿರಿಯ ಮುತ್ತಸ್ಸಿಗಳು ಕೂಡ ಹೋರಾಟ ಮಾಡಿದರು. ಈಗ ಮೊನ್ನೆ ಶುಗರ್ ಫ್ಯಾಕ್ಟ್ರಿ ಮೀಟಿಂಗ್ನಲ್ಲಿ ಕೆಲವು ರೈತ ಮುಖಂಡರು ಧಿಕ್ಕಾರ ಕೂಕ ಬಂದಿರೋ ತಾವೆಲ್ಲ ನೋಡಿದ್ದೀರಿ. ಅದು ದೇಶಕ್ಕೆ ಜಗಜ್ಜಾಹೀರಾಗಿದೆ. ಮುಖ್ಯಮಂತ್ರಿಗಳು ನೋಡಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೋಡಿದ್ದಾರೆ. ಮೈ ಶುಗರ್ ಕಾರ್ಖಾನೆ ಮಂಡ್ಯ ಜಿಲ್ಲೆಯ ರೈತರ ಆಸ್ತಿ. ಯಾರು ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಇದ್ದಾರೆ ಅವರ ಅಪ್ಪನ ಮನೆ ಆಸ್ತಿ ಅಲ್ಲ. ಈಗಾಗಲೇ ಹಿಂದೆ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಮೈ ಶುಗರ್ ಕಾರ್ಖಾನೆ ಮತ್ತು PSSK ಕಾರ್ಖಾನೆ ಎರಡಕ್ಕೂ ಚೇರ್ಮನ್ ಆಗಿದಂಥ ಏನು ನಾಗರಾಜಪ್ಪನವರು 118 ಕೋಟಿ ಏನು ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿದರು. ಆ ಭ್ರಷ್ಟಾಚಾರ ಮಾಡಿದಂಥ ಲೂಟಿ ದುಡ್ಡನ್ನ ವಾಪಸ್ ಅವ್ರ ಆಸ್ತಿ ಎಲ್ಲೆಲ್ಲಿತ್ತು ಇವತ್ತು ಲೋಕಾಯುಕ್ತ ಮುತ್ಕೋಲು ಹಾಕೊಂಡ್ರು ತಾವೆಲ್ಲ ನೋಡ್ತಾ ಇದ್ದೀವಿ. ನಾನು ಮೊನ್ನೆ ಜಿಲ್ಲಾಧಿಕಾರಿಗಳು ರೈತರ ಮೀಟಿಂಗ್ ಕರೆದಾಗ ಕೇಳಿದ್ದೀನಿ, ಜಿಲ್ಲಾಧಿಕಾರಿಗಳೇ ನೀವು ರೈತರ ಮೀಟಿಂಗ್ ಕರೆದ್ರೆ ತುಂಬ ಸಂತೋಷ ಇದೆ. ನಮ್ಮ ಜಿಲ್ಲೆನಲ್ಲಿ 20 ಲಕ್ಷ ಓಟ್ ಇದೆ. 20 ಲಕ್ಷ ಓಟಲ್ಲಿ 20 ಲಕ್ಷ ಜನರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಮಂಡ್ಯ ಜಿಲ್ಲಾ DC ತುಂಬ ಒಳ್ಳೆಯವರು ಅಂತ. ಅದೇ ಥರ ಮೈ ಶುಗರ್ ಕಾರ್ಖಾನೆ ಆಸ್ತಿ ಜಪ್ತಿ ಮಾಡಿದಿರಲ್ಲ, ಲೂಟಿ ಹೊಡೆದವ್ರದ PSSK ನಾಗರಾಜಪ್ಪಂದು ಎಷ್ಟು ಮಾಡಿದ್ರೆ ಲೆಕ್ಕ ಕೊಡಿ ಅಂತ ಕೇಳಿದಾಗ DC ಅವರಂದ್ರು ಇದು ಆ ಮೀಟಿಂಗ್ ಅಲ್ಲ ಅಂತಂದ್ರು. ಆ ಮೀಟಿಂಗೋ ಈ ಮೀಟಿಂಗ್ ಅಲ್ಲ ಸ್ವಾಮಿ, ಶುಗರ್ ಫ್ಯಾಕ್ಟ್ರಿ ಕಟ್ಕೊಟ್ಟವ್ರು ಮಾರಾದ್ರು, ಕನ್ನಂಬಾಡಿ ಕಟ್ಕೊಟ್ಟವ್ರು ಮಾರಾದ್ರು, ಕಬ್ಬು ಬೆಳೆದವ್ರು ರೈತರು, ಫ್ಯಾಕ್ಟ್ರಿ ಲೂಟಿ ಮಾಡೋರು ಚೇರ್ಮನ್ ಆದವ್ರನ್ನ ಅಂತ ನಾನು ಕೇಳಿದ್ದೀನಿ. ಅದರಿಂದಾಗಿ ಈಗಾಗಲೇ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ನ 28ರಲ್ಲೇ ಎಳಿತಾರೆ ಹೋದ ತಿಂಗಳು ಅಂತ ಹೇಳಿದರು. ಈಗ ಯಾರೋ ಕೆಲವೊಂದಷ್ಟು ಜನ, ಬೆರಳೆಣಿಕೆ ಅಷ್ಟು ಜನ ಶುಗರ್ ಫ್ಯಾಕ್ಟ್ರಿ ಇದ್ದರೆ ಇನ್ನೂ 100 ಶುಗರ್ ಫ್ಯಾಕ್ಟ್ರಿ ಕಟ್ತಾರೆ, ಗಂಗಾಧರ್ ಅವರಿದ್ದರೆ ಇವ್ರನ್ನೇ ಮುಂದುವರಿಸ್ಬೇಕು ಅಂತೇಳಿ ಪಾಪ ಯಾರು ನಮ್ಮ ಬಡಗಲ್ಪುರ ನಾಗೇಂದ್ರ ಅಂತೇಳಿ ಇನ್ನೊಂದಷ್ಟು ಮುಖಂಡರುಗಳು ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡವ್ರೆ. ಇಂಥ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಬಿಟ್ರೆ ಇನ್ಯಾರು ಈ ಫ್ಯಾಕ್ಟ್ರಿನ ಉಳಿಸಿಕಾಗಿಲ್ಲ. ನಾನು ಬಡಗಲ್ಪುರದಿಂದ 1000 ಟನ್ ಕಬ್ಬು ಹೊಡಿತೀನಿ ಶುಗರ್ ಫ್ಯಾಕ್ಟ್ರಿಗೆ. ಅದರಿಂದ ನನಗೆ ಹಕ್ಕೈತೆ ಹೇಳಿಕೆ. ನಾನು HD ಕೋಟೆ ತಾಲೂಕು ಬಡಗಲ್ಪುರದಿಂದ 1000 ಟನ್ ಕಬ್ಬನ್ನು ನಾನು ಸರಬರಾಜು ಮಾಡ್ತೀನಿ ಮೈ ಶುಗರ್ ಕಾರ್ಖಾನೆಗೆ. ಅದ್ರ ಪರವಾಗಿ ಆಡಳಿತ ಚೆನ್ನಾಗಿ ಮಾಡವ್ರೆ, ಅದಕ್ಕೆ ಗಂಗಾಧರ್ ಅವ್ರನ್ನ ಮುಂದುವರಿಸಿ ಅಂತೇಳಿ ಬಡಗಲ್ಪುರ ನಾಗೇಂದ್ರ ಮೊನ್ನೆ ಹೋಗಿ ಮುಖ್ಯಮಂತ್ರಿಗಳಿಗೆ ಗಂಗಾಧರನ್ನು ಮುಂದುವರಿಸಬೇಕು ಅಂತ ಪಾಪ ಕೇಳ್ಕೊಂಡವ್ರೆ. ಆದರೆ ಮೈ ಶುಗರ್ ಕಾರ್ಖಾನೆ ಬೌಂಡ್ರಿ ಒಳಗೆ ಮರ ಕಡಿಯೋದಕ್ಕೆ ಅವ್ರಿಗೆ ಪರ್ಮಿಷನ್ ಯಾರು ಕೊಟ್ಟರು? ಗಂಗಾಧರ ಅವರು ನೀರು ಹೊತ್ತಿದ್ರಾ ಸೊಸಿ ಬೆಳಿಕೆ? ಇಲ್ಲ ಶುಗರ್ ಫ್ಯಾಕ್ಟ್ರಿ ಫೌಂಡೇಶನ್ಗೆ ಏನಾರ ದುಡ್ಡು ಹಾಕಿದ್ರೆ ಅವರು? ಈಗೇನು ಶುಗರ್ ಫ್ಯಾಕ್ಟ್ರಿ ಲೂಟಿ ಮಾಡಿರೋರು ಡೈರೆಕ್ಟರ್ಗಳು, ಪರ್ಚೇಸಿಂಗ್ ಡೈರೆಕ್ಟರ್ಗಳು, ಚೇರ್ಮನ್ ಆಗಿರೋರು ಏನಾರ ಶುಗರ್ ಫ್ಯಾಕ್ಟ್ರಿ ಕಟ್ಕೊಟ್ಟಿದ್ರೆ ಇವ್ರ ಆಸ್ತಿ ಮನೆ ಮಾರ್ಬಿಟ್ಟು ಶುಗರ್ ಫ್ಯಾಕ್ಟ್ರಿ ಕಟ್ಕೊಟ್ಟಿದ್ರು ಮಾರಾದ್ರು, ಕನ್ನಂಬಾಡಿ ಕಟ್ಕೊಟ್ಟವ್ರು ಮಾರಾದ್ರು, ಲೂಟಿ ಹೊಡೆಯೋರು ಇವರ ಮರ 100 ವರ್ಷಗಳ ಮರ ಕಡಿಯೋದಕ್ಕೆ ಯಾರು ಹೇಳಿದ್ರು? ಯಾರು ಪರ್ಮಿಷನ್ ಕೊಟ್ಟಿದ್ರು? ಮರ ಎಲ್ಲಿಗೋಯ್ತು? ಯಾರು ಮನೆಗೆ ಹಾಕೊಂಡ್ರು? ಈಗ ಮೈಸೂರಲ್ಲಿ ಯಾರು ಮನೆಗೆ ತಗೋತಿದ್ರಿ ಮರವ ನೀವು ಕುಯ್ಸ್ಕೊಂಡು? ಮೈ ಶುಗರ್ ಕಾರ್ಖಾನೆ ಮರ ಕುಯ್ಸ್ಕೊಂಡು ಎಲ್ಲಿ ಮನೆ ಕಟ್ತಾ ಇದ್ರಿ? ಈಗ ಎಲ್ಲಿ ಗೃಹಪ್ರವೇಶ ಆಯ್ತು ಮನೆ? ನೀವು ಯಾರ ಅಪ್ಪನ ಆಸ್ತಿ ಅಂತ ಕುಯ್ಸಿದ್ರಿ ರೀ? ಜಿಲ್ಲೆ ರೈತರು ಕಂಡ್ರಿ 20 ಲಕ್ಷ ಜನಗಳದು ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ, PSSK ಕಾರ್ಖಾನೆ, ಮೈ ಶುಗರ್ ಕಾರ್ಖಾನೆ ಏನು ಸರ್ಕಾರಿ ಕಾರ್ಖಾನೆ ಇರದ ಅದು ರೈತರ ಆಸ್ತಿ, ನಿಮ್ಮ ಅಪ್ಪದಿನ ಮನೆ ಆಸ್ತಿ ಅಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ. ಏನ್ರಿ ಇದರ್ಥ? ಕೋತಿ ತಿಂದಿ ಕುರಿ ಮತ್ತೆ ಗೊತ್ತಿದ್ದಂಗೆ ಯಾರೋ ಸೈಡಲ್ಲಿರೋಕೆ ಪೈಡಲ್ಲಿರೋಕೆ ಕಲೆಕ್ಷನ್ ಕಳಬ್ದ್ರಿಗೆ ನೀವೇನೋ ಒಂಚೂರು ಧೂಪ ಹಾಕ್ಬಿಟ್ಟು ಮಾಡ್ಕೊಂಡ್ರೆ ಜಿಲ್ಲೆ ಜನ ಆ ಸುಲಭದಲ್ಲಿ ನಿಮ್ಮನ್ನ ಶ್ರಮಿಸ್ತಾರೆ ಅಂತೇಳಿ ತಿಳ್ಕೊಂಡಿದ್ದೀರಾ? ಒಂದೇ ಒಂದು ಉದಾಹರಣೆ,
ಮೈ ಶುಗರ್ ಕಾರ್ಖಾನೆ ಚೇರ್ಮನ್ ಅಂತ ನಾಗರಾಜಪ್ಪನಿಗೆ ಇವತ್ತು ಏನು ಶಿಕ್ಷೆ ಆಗದೆ ಅದ್ರ 100ರಷ್ಟು ಶಿಕ್ಷೆ ಆಗುತ್ತೆ. ಸೋಷಿಯಲ್ ಮೀಡಿಯಾ ಇಲ್ದ ದಿನ ನಾಗರಾಜಪ್ಪಂದು 118 ಕೋಟಿ ಆಸ್ತಿ ಜಪ್ತಿ ಮಾಡ್ಕೊತಾವ್ರೆ. ಇವತ್ತು ಸೋಷಿಯಲ್ ಮೀಡಿಯಾದೆ ಮನಗೊಬ್ಬಲ್ ಲೀಡರ್ ಅವ್ರೆ. ದಯಮಾಡಿ ಮೈ ಶುಗರ್ ಕಾರ್ಖಾನೆ ಬಗ್ಗೆ ಗೌರವ ಇಟ್ಕೊಂಡು ಕೆಲಸ ಮಾಡಂಗಿದ್ರೆ ಮಾಡಿ, ಇಲ್ಲ ಈ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಮೈ ಶುಗರ್ ಕಾರ್ಖಾನೆ ಮೇಲೆ ಈ ಜಿಲ್ಲೆಯ ರೈತರ ಮೇಲೆ ಗೌರವ ಇದ್ದರೆ ದಯಮಾಡಿ ಲೂಟಿ ಹೊಡೆಯೋದು ಬಿಟ್ಟು ಗೌರವಯುತವಾಗಿ ನಡ್ಕೋಬೇಕು ಅಂತ. ಈಗಾಗಲೇ ಹೋದ ವಾರದಲ್ಲಿ ನಾವು ನೋಡಿದ್ದೀವಿ, ಸ್ಟ್ರೈಕ್ ಮಾಡಿದ ರೈತರು ಅಯೋಗ್ಯ ಅಧ್ಯಕ್ಷ ಅಯೋಗ್ಯ ಅಂತ ಹೇಳ್ಕೊಂಡು ಮಾತಾಡೋದು ನೋಡಿದ್ದೀವಿ ನಾವು. ಯಾವ ಪುರುಷತ್ವಕ್ಕೆ ನಾವೆಲ್ಲ ಗೊತ್ತಿದೆ. ಹಿಂದೆ ಮಂಗಳಾದಲ್ಲಿ ಕಪ್ ಕಡಿ ಕಾಳು ಕಡಿಮೆ ಅಂತೇಳಿ ಕೇಳಿದ್ರೆ ರೈತರು ನಿಮ್ಗೇನು ಕಡಿದ್ರೆ ನಾಕಾಳಾಯ್ತೀರಿ ಅಂತೇಳಿ ಈ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಹೆಂಡ್ತಿ ಹೇಳಿ ಅಲ್ಲಿ ಗಲಾಟೆಯಾಗಿ ರಾಮಂದ್ರ ಕೂಡ ಹಾಕಿ ರಿಸರ್ವ್ ತಗೊಂಡು ತುಂಬ್ಕೊಂಡು ನಾವು ನೋಡಿದ್ದೀವಿ. ಬರೀ ಆಳಿನ ವಿಚಾರಕ್ಕೆ ಮೈ ಶುಗರ್ ಕಾರ್ಖಾನೆ ಫ್ಯಾಕ್ಟ್ರಿ ಕಪ್ಕಡಿ ಕಾಳಿಲ್ಲ ಅಂತ ಕೇಳೋದಕ್ಕೆ ಬರೀ ಕಾಂಗ್ರೆಸ್ನವ್ರು ಕಳಿಸ್ತೀರಿ, ನೀವು ದಳದವ್ರು ಬಿಜೆಪಿ ಕಳಿಸಿಲ್ಲ ಅಂತ ಅನ್ನೋದಕ್ಕೆ ನಿಮ್ಗೇನು ಮೈ ಸಿಗಿದ್ರೆ ಎಡಾಡಾಯ್ತೀರಿ ಕಂತೆ ಕಟ್ಟೋಗಿ ಅಂದಾಗ ಚೇರ್ಮನ್ ಹೆಂಡ್ತಿ ಗೌರ್ಮೆಂಟ್ ಕಾರ್ನಲ್ಲಿ ಕೂತ್ಕೊಂಡು ಹೋಗಿ ಆ ಮಂಗಳದ ಗ್ರಾಮಸ್ಥರು ಕೂಡಾಕಿ ಪೊಲೀಸ್ನವರು ಕರ್ಕೊಬಂದ ನಾವೆಲ್ಲ ನೋಡಿದ್ದೀವಿ. ಇವತ್ತು ಇದೆ ವಿಡಿಯೋ ಕ್ಲಿಪ್ಪಿಂಗು ಪೇಪರ್ ಬಂದ ಮಾತ್ರ ಇದೆ. ಇದು ಅತಿ ಆಗುತ್ತೆ. ಸಾರ್ವಜನಿಕರ ಆಸ್ತಿ ದುರ್ಬಳಕೆ ಮಾಡ್ಕೊಬಾರ್ದು. ಇದು ಮಂಡ್ಯ ಜಿಲ್ಲೆ, ಇದು ಉತ್ತರ ಕರ್ನಾಟಕನೂ ಅಲ್ಲ, ದಕ್ಷಿಣ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ ಜನ ಭಾರಿ ಪ್ರಬುದ್ಧವಾಗವ್ರೆ. ಮಂಡ್ಯದಲ್ಲಿ ನಡೆಯೋದನ್ನ ಇಂಡಿಯಾ ತಿರುಗಿ ನೋಡ್ತದೆ. ಇಲ್ಲಿ ಯಾರಪ್ಪನ ಮನೆ ಆಸ್ತಿ ಶುಗರ್ ಫ್ಯಾಕ್ಟ್ರಿ ಕಟ್ಟಿಲ್ಲ. ಭಾರಿ ಎಚ್ಚರಿಕೆಯಿಂದ ರೈತರ ಆಸ್ತಿ ವಿಚಾರದಲ್ಲಿ, ರೈತರ ಸೊಸೈಟಿಗಳ ವಿಚಾರದಲ್ಲಿ, ರೈತರು ಶೇರ್ ಕಟ್ಟಿರುವಂಥ ಸಂಸ್ಥೆಗಳನ್ನ ಲೂಟಿ ಮಾಡಿದ್ದು ನೀವು ಬಂದರೆ, ಮಂಡ್ಯದಲ್ಲಿ ರೈತರು ರಚ್ಗೆದ್ರೆ ನೀವು ಮಂಡ್ಯ ಜಿಲ್ಲೆನ ಬಿಡಬೇಕಾಗಿ ಬರ್ತದೆ ಅಂತ ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.